ಥ್ಯಾಂಕ್ ಯು. ನಾನು ಮೈಲಾರಪೇಟ ಬೆಳಗಾವಿಯ ಜಿಲ್ಲಾ ವರದಿಗಾರ. ಮಹಿಳಾ ಮೀಸಲಾತಿಯನ್ನು ವಿರೋಧಿಸಿದಂಥ ಏನು ಕಾಂಗ್ರೆಸ್ ನಡೆಯನ್ನು ಇಲ್ಲಿ ಏನು JDSನವರು ವಿರೋಧಿಸಿ ಪ್ರತಿಭಟನೆ ಮಾಡ್ತಿರುವಂಥದ್ದು ಗಮನಿಸ್ಬೋದು. ಬೆಳಗಾವಿಯ ಚೆನ್ನಮ್ಮ ವೃತ್ತದಿಂದ ಈ ಒಂದು ಪ್ರತಿಭಟನೆ ಈಗಾಗಲೇ ಆರಂಭ ಆಗಿರುವಂಥದ್ದು. ಈ ಒಂದು ಸಂಸತ್ನಲ್ಲಿ ಮಹಿಳಾ ಮೀಸಲಾತಿ ವಿಧೇಯಕ ಮಂಡನೆ ಫೇಲ್ ಆಗೋದಕ್ಕೆ ನೇರವಾಗಿ ಇಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಇಂಡಿಕೂಟ ಕಾರಣ ಅನ್ನೋದ್ರಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನು ಮಾಡಲಾಗ್ತಿರುವಂಥದ್ದು. ಬೆಳಗಾವಿಯ ಚೆನ್ನಮ್ಮ ವೃತ್ತದಿಂದ DC ಕಚೇರಿವರೆಗೆ ಈ ಒಂದು ಪ್ರತಿಭಟನೆ ಕೂಡ ಮಾಡಲಾಗ್ತಿರುವಂಥದ್ದು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿರುವಂಥ ಮಹಿಳೆಯರಿಗೆ ಸುಮಾರು ಲೋಕಸಭೆ ರಾಜ್ಯಸಭೆಯಲ್ಲಿ ಸುಮಾರು 33% ಮೀಸಲಾತಿ ನೀಡಬೇಕು ಅನ್ನೋದ್ರಲ್ಲಿ ವಿಧೇಯಕವನ್ನು ಲೋಕಸಭೆಯಲ್ಲಿ ಸರ್ಕಾರ ಮಂಡಿಸೋದಕ್ಕೆ ಮುಂದಾಗಿತ್ತು. ಬಿಲ್ ಪ್ರತಿಪಕ್ಷಗಳು ವಿರೋಧದಿಂದ ಅದು 2-3 ಬಹುಮತದ ಕೊರತೆಯಿಂದ ಬಿದ್ದು ಹೋಗಿದೆ. ಮಹಿಳೆಯರ ಸಿಗಬೇಕಾದಂಥ ಹಕ್ಕನ್ನು ಅಂದರೆ ಪ್ರತಿಪಕ್ಷಗಳು ಅದರಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಈ ಒಂದು ಸೋಲಿಗೆ ನೇರವಾದಂಥ ಕಾರಣ ಆಗಿದೆ ಅನ್ನೋ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡಿದರು. ಈ ಹಿಂದೆ ಏನು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ HD ಕುಮಾರಸ್ವಾಮಿ ಅವರು ಕೂಡ ರಾಜ್ಯದಲ್ಲಿ 33% ಮೀಸಲಾತಿಯನ್ನು ತಂದಿದ್ದರು. ಜೊತೆಗೆ ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಿ ಇದ್ದಂಥ ಸಂದರ್ಭದಲ್ಲಿ 33% ಮಹಿಳಾ ಮೀಸಲಾತಿಯನ್ನು ತಂದಿದ್ದರು. ಇಲ್ಲಿ ರಾಜ್ಯ ಏನು ಕೇಂದ್ರ ಸರ್ಕಾರ ಪ್ರಮುಖವಾಗಿ ಈ ಒಂದು ಮಹಿಳೆಯರಿಗೆ ರಕ್ಷಣೆ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರಿಗೂ ಒಂದು ಹಕ್ಕನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಮಹಿಳಾ ಮೀಸಲಾತಿಯನ್ನು ತರೋದಕ್ಕೆ ಮುಂದಾಗಿತ್ತು. ಆ ಒಂದು ಹಕ್ಕನ್ನು ಕಿತ್ತುಕೊಳ್ಳುವಂಥ ಕೆಲಸವನ್ನು ಇಲ್ಲಿ ಪ್ರಮುಖವಾಗಿ ರಾಜ್ಯ ಕಾಂಗ್ರೆಸ್ ಇರ್ಬೋದು ಅಥವಾ ಕೇಂದ್ರದಲ್ಲಿರುವಂಥ ಕಾಂಗ್ರೆಸ್ ಇಂಡಿಕೂಟ ಒಂದು ಪ್ಲ್ಯಾನ್ ಮುಖಾಂತರ ಇಲ್ಲಿ ಫೇಲ್ ಮಾಡೋದಕ್ಕೆ ಅದಕ್ಕೆ ಸೋಲಾಗೋದಕ್ಕೆ ನೇರವಾದಂಥ ಕಾರಣ ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನು ಕೂಡ ಮಾಡಲಾಗ್ತಿರೋದು ಗಮನಿಸಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಇಲ್ಲಿ ಪ್ರತಿಭಟನಾಕಾರರು ಆಗಮಿಸಿದ್ದಾರೆ. ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಇಲ್ಲಿ ಪ್ರಮುಖವಾಗಿ ಏನು ಕಾಂಗ್ರೆಸ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಿರುವಂಥದ್ದು ಗಮನಿಸ್ಬೋದು. JDSನ ಬಾವುಟಗಳನ್ನು ಹಿಡಿದು ಇಲ್ಲಿ DC ಕಚೇರಿವರೆಗೆ ಪಾದಯಾತ್ರೆ ಮಾಡುವ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಕೂಡ ಮಾಡ್ತಿರುವಂಥದ್ದು. ಈ ಒಂದು ಪ್ರತಿಭಟನೆ ಏನು ಬೆಳಗಾವಿಯ JDSನ ಜಿಲ್ಲಾಧ್ಯಕ್ಷರಾಗಿರುವಂಥ ಶಂಕರ್ ಮಾಡಲಿಗೆ ಇರ್ಬೋದು, ರಾಷ್ಟ್ರೀಯ ಉಪಾಧ್ಯಕ್ಷರಾಗಿರುವಂಥ ಪ್ರತಾಪ್ರಾವ್ ಪಾಟೀಲ್ ಅವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆಯನ್ನು ಕೂಡ ಮಾಡಲಾಗ್ತಿರುವಂಥದ್ದು. ಇದಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಇದ್ದಾರೆ. ಓಟ್ ಟು ಯು. ಥ್ಯಾಂಕ್ ಯು. ನಾನು ಮೈಲಾರಪೇಟ ಬೆಳಗಾವಿಯ ಜಿಲ್ಲಾ ವರದಿಗಾರ. ಮಹಿಳಾ ಮೀಸಲಾತಿಯನ್ನು ವಿರೋಧಿಸಿದಂಥ ಏನು ಕಾಂಗ್ರೆಸ್ ನಡೆಯನ್ನು ಇಲ್ಲಿ ಏನು JDSನವರು ವಿರೋಧಿಸಿ ಪ್ರತಿಭಟನೆ ಮಾಡ್ತಿರುವಂಥದ್ದು ಗಮನಿಸ್ಬೋದು. ಬೆಳಗಾವಿಯ ಚೆನ್ನಮ್ಮ ವೃತ್ತದಿಂದ ಈ ಒಂದು ಪ್ರತಿಭಟನೆ ಈಗಾಗಲೇ ಆರಂಭ ಆಗಿರುವಂಥದ್ದು. ಈ ಒಂದು ಸಂಸತ್ನಲ್ಲಿ ಮಹಿಳಾ ಮೀಸಲಾತಿ ವಿಧೇಯಕ ಮಂಡನೆ ಫೇಲ್ ಆಗೋದಕ್ಕೆ ನೇರವಾಗಿ ಇಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಇಂಡಿಕೂಟ ಕಾರಣ ಅನ್ನೋದ್ರಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನು ಮಾಡಲಾಗ್ತಿರುವಂಥದ್ದು. ಬೆಳಗಾವಿಯ ಚೆನ್ನಮ್ಮ ವೃತ್ತದಿಂದ DC ಕಚೇರಿವರೆಗೆ ಈ ಒಂದು ಪ್ರತಿಭಟನೆ ಕೂಡ ಮಾಡಲಾಗ್ತಿರುವಂಥದ್ದು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿರುವಂಥ ಮಹಿಳೆಯರಿಗೆ ಸುಮಾರು ಲೋಕಸಭೆ ರಾಜ್ಯಸಭೆಯಲ್ಲಿ ಸುಮಾರು 33% ಮೀಸಲಾತಿ ನೀಡಬೇಕು ಅನ್ನೋದ್ರಲ್ಲಿ ವಿಧೇಯಕವನ್ನು ಲೋಕಸಭೆಯಲ್ಲಿ ಸರ್ಕಾರ ಮಂಡಿಸೋದಕ್ಕೆ ಮುಂದಾಗಿತ್ತು. ಬಿಲ್ ಪ್ರತಿಪಕ್ಷಗಳು ವಿರೋಧದಿಂದ ಅದು 2-3 ಬಹುಮತದ ಕೊರತೆಯಿಂದ ಬಿದ್ದು ಹೋಗಿದೆ. ಮಹಿಳೆಯರ ಸಿಗಬೇಕಾದಂಥ ಹಕ್ಕನ್ನು ಅಂದರೆ ಪ್ರತಿಪಕ್ಷಗಳು ಅದರಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಈ ಒಂದು ಸೋಲಿಗೆ ನೇರವಾದಂಥ ಕಾರಣ ಆಗಿದೆ ಅನ್ನೋ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡಿದರು. ಈ ಹಿಂದೆ ಏನು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ HD ಕುಮಾರಸ್ವಾಮಿ ಅವರು ಕೂಡ ರಾಜ್ಯದಲ್ಲಿ 33% ಮೀಸಲಾತಿಯನ್ನು ತಂದಿದ್ದರು. ಜೊತೆಗೆ ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಿ ಇದ್ದಂಥ ಸಂದರ್ಭದಲ್ಲಿ 33% ಮಹಿಳಾ ಮೀಸಲಾತಿಯನ್ನು ತಂದಿದ್ದರು. ಇಲ್ಲಿ ರಾಜ್ಯ ಏನು ಕೇಂದ್ರ ಸರ್ಕಾರ ಪ್ರಮುಖವಾಗಿ ಈ ಒಂದು ಮಹಿಳೆಯರಿಗೆ ರಕ್ಷಣೆ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರಿಗೂ ಒಂದು ಹಕ್ಕನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಮಹಿಳಾ ಮೀಸಲಾತಿಯನ್ನು ತರೋದಕ್ಕೆ ಮುಂದಾಗಿತ್ತು. ಆ ಒಂದು ಹಕ್ಕನ್ನು ಕಿತ್ತುಕೊಳ್ಳುವಂಥ ಕೆಲಸವನ್ನು ಇಲ್ಲಿ ಪ್ರಮುಖವಾಗಿ ರಾಜ್ಯ ಕಾಂಗ್ರೆಸ್ ಇರ್ಬೋದು ಅಥವಾ ಕೇಂದ್ರದಲ್ಲಿರುವಂಥ ಕಾಂಗ್ರೆಸ್ ಇಂಡಿಕೂಟ ಒಂದು ಪ್ಲ್ಯಾನ್ ಮುಖಾಂತರ ಇಲ್ಲಿ ಫೇಲ್ ಮಾಡೋದಕ್ಕೆ ಅದಕ್ಕೆ ಸೋಲಾಗೋದಕ್ಕೆ ನೇರವಾದಂಥ ಕಾರಣ ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನು ಕೂಡ ಮಾಡಲಾಗ್ತಿರೋದು ಗಮನಿಸಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಇಲ್ಲಿ ಪ್ರತಿಭಟನಾಕಾರರು ಆಗಮಿಸಿದ್ದಾರೆ. ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಇಲ್ಲಿ ಪ್ರಮುಖವಾಗಿ ಏನು ಕಾಂಗ್ರೆಸ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಿರುವಂಥದ್ದು ಗಮನಿಸ್ಬೋದು. JDSನ ಬಾವುಟಗಳನ್ನು ಹಿಡಿದು ಇಲ್ಲಿ DC ಕಚೇರಿವರೆಗೆ ಪಾದಯಾತ್ರೆ ಮಾಡುವ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಕೂಡ ಮಾಡ್ತಿರುವಂಥದ್ದು. ಈ ಒಂದು ಪ್ರತಿಭಟನೆ ಏನು ಬೆಳಗಾವಿಯ
JDSನ ಜಿಲ್ಲಾಧ್ಯಕ್ಷರಾಗಿರುವಂಥ ಶಂಕರ್ ಮಾಡಲಿಗೆ ಇರ್ಬೋದು, ರಾಷ್ಟ್ರೀಯ ಉಪಾಧ್ಯಕ್ಷರಾಗಿರುವಂಥ ಪ್ರತಾಪ್ ರಾವ್ ಪಾಟೀಲ್ ಅವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆಯನ್ನು ಕೂಡ ಮಾಡಲಾಗ್ತಿರುವಂಥದ್ದು. ಇದಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಇದ್ದಾರೆ. ಥ್ಯಾಂಕ್ ಯು. ನಾನು ಮೈಲಾರಪೇಟೆ ಬೆಳಗಾವಿಯ ಜಿಲ್ಲಾ ವರದಿಗಾರ. ಮಹಿಳಾ ಮೀಸಲಾತಿಯನ್ನು ವಿರೋಧಿಸಿದಂಥ ಏನು ಕಾಂಗ್ರೆಸ್ ನಡೆಯನ್ನು ಇಲ್ಲಿ ಏನು JDSನವರು ವಿರೋಧಿಸಿ ಪ್ರತಿಭಟನೆ ಮಾಡ್ತಿರುವಂಥದ್ದು ಗಮನಿಸ್ಬೋದು. ಬೆಳಗಾವಿಯ ಚೆನ್ನಮ್ಮ ವೃತ್ತದಿಂದ ಈ ಒಂದು ಪ್ರತಿಭಟನೆ ಈಗಾಗಲೇ ಆರಂಭ ಆಗಿರುವಂಥದ್ದು. ಈ ಒಂದು ಸಂಸತ್ನಲ್ಲಿ ಮಹಿಳಾ ಮೀಸಲಾತಿ ವಿಧೇಯಕ ಮಂಡನೆ ಫೇಲ್ ಆಗೋದಕ್ಕೆ ನೇರವಾಗಿ ಇಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಇಂಡಿಕೂಟ ಕಾರಣ ಅನ್ನೋದ್ರಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನು ಮಾಡಲಾಗ್ತಿರುವಂಥದ್ದು. ಬೆಳಗಾವಿಯ ಚೆನ್ನಮ್ಮ ವೃತ್ತದಿಂದ DC ಕಚೇರಿವರೆಗೆ ಈ ಒಂದು ಪ್ರತಿಭಟನೆ ಕೂಡ ಮಾಡಲಾಗ್ತಿರುವಂಥದ್ದು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿರುವಂಥ ಮಹಿಳೆಯರಿಗೆ ಸುಮಾರು ಲೋಕಸಭೆ ರಾಜ್ಯಸಭೆಯಲ್ಲಿ ಸುಮಾರು 33% ಮೀಸಲಾತಿ ನೀಡಬೇಕು ಅನ್ನೋದ್ರಲ್ಲಿ ವಿಧೇಯಕವನ್ನು ಲೋಕಸಭೆಯಲ್ಲಿ ಸರ್ಕಾರ ಮಂಡಿಸೋದಕ್ಕೆ ಮುಂದಾಗಿತ್ತು. ಬಿಲ್ ಪ್ರತಿಪಕ್ಷಗಳು ವಿರೋಧದಿಂದ ಅದು 2-3 ಬಹುಮತದ ಕೊರತೆಯಿಂದ ಬಿದ್ದು ಹೋಗಿದೆ. ಮಹಿಳೆಯರ ಸಿಗಬೇಕಾದಂಥ ಹಕ್ಕನ್ನು ಅಂದರೆ ಪ್ರತಿಪಕ್ಷಗಳು ಅದರಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಈ ಒಂದು ಸೋಲಿಗೆ ನೇರವಾದಂಥ ಕಾರಣ ಆಗಿದೆ ಅನ್ನೋ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡಿದರು. ಈ ಹಿಂದೆ ಏನು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ HD ಕುಮಾರಸ್ವಾಮಿ ಅವರು ಕೂಡ ರಾಜ್ಯದಲ್ಲಿ 33% ಮೀಸಲಾತಿಯನ್ನು ತಂದಿದ್ದರು. ಜೊತೆಗೆ ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಿ ಇದ್ದಂಥ ಸಂದರ್ಭದಲ್ಲಿ 33% ಮಹಿಳಾ ಮೀಸಲಾತಿಯನ್ನು ತಂದಿದ್ದರು. ಇಲ್ಲಿ ರಾಜ್ಯ ಏನು ಕೇಂದ್ರ ಸರ್ಕಾರ ಪ್ರಮುಖವಾಗಿ ಈ ಒಂದು ಮಹಿಳೆಯರಿಗೆ ರಕ್ಷಣೆ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರಿಗೂ ಒಂದು ಹಕ್ಕನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಮಹಿಳಾ ಮೀಸಲಾತಿಯನ್ನು ತರೋದಕ್ಕೆ ಮುಂದಾಗಿತ್ತು. ಆ ಒಂದು ಹಕ್ಕನ್ನು ಕಿತ್ತುಕೊಳ್ಳುವಂಥ ಕೆಲಸವನ್ನು ಇಲ್ಲಿ ಪ್ರಮುಖವಾಗಿ ರಾಜ್ಯ ಕಾಂಗ್ರೆಸ್ ಇರ್ಬೋದು ಅಥವಾ ಕೇಂದ್ರದಲ್ಲಿರುವಂಥ ಕಾಂಗ್ರೆಸ್ ಇಂಡಿಕೂಟ ಒಂದು ಪ್ಲ್ಯಾನ್ ಮುಖಾಂತರ ಇಲ್ಲಿ ಫೇಲ್ ಮಾಡೋದಕ್ಕೆ ಅದಕ್ಕೆ ಸೋಲಾಗೋದಕ್ಕೆ ನೇರವಾದಂಥ ಕಾರಣ ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನು ಕೂಡ ಮಾಡಲಾಗ್ತಿರೋದು ಗಮನಿಸಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಇಲ್ಲಿ ಪ್ರತಿಭಟನಾಕಾರರು ಆಗಮಿಸಿದ್ದಾರೆ. ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಇಲ್ಲಿ ಪ್ರಮುಖವಾಗಿ ಏನು ಕಾಂಗ್ರೆಸ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಿರುವಂಥದ್ದು ಗಮನಿಸ್ಬೋದು. JDSನ ಬಾವುಟಗಳನ್ನು ಹಿಡಿದು ಇಲ್ಲಿ DC ಕಚೇರಿವರೆಗೆ ಪಾದಯಾತ್ರೆ ಮಾಡುವ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಕೂಡ ಮಾಡ್ತಿರುವಂಥದ್ದು. ಈ ಒಂದು ಪ್ರತಿಭಟನೆ ಏನು ಬೆಳಗಾವಿಯ JDSನ ಜಿಲ್ಲಾಧ್ಯಕ್ಷರಾಗಿರುವಂಥ ಶಂಕರ್ ಮಾಡಲಿಗೆ ಇರ್ಬೋದು, ರಾಷ್ಟ್ರೀಯ ಉಪಾಧ್ಯಕ್ಷರಾಗಿರುವಂಥ ಪ್ರತಾಪ್ ರಾವ್ ಪಾಟೀಲ್ ಅವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆಯನ್ನು ಕೂಡ ಮಾಡಲಾಗ್ತಿರುವಂಥದ್ದು. ಇದಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಇದ್ದಾರೆ. ಓ ಟು ಯು. ಥ್ಯಾಂಕ್ ಯು. ನಾನು ಮೈಲಾರಪೇಟೆ ಬೆಳಗಾವಿಯ ಜಿಲ್ಲಾ ವರದಿಗಾರ. ಮಹಿಳಾ ಮೀಸಲಾತಿಯನ್ನು ವಿರೋಧಿಸಿದಂಥ ಏನು ಕಾಂಗ್ರೆಸ್ ನಡೆಯನ್ನು ಇಲ್ಲಿ ಏನು JDSನವರು ವಿರೋಧಿಸಿ ಪ್ರತಿಭಟನೆ ಮಾಡ್ತಿರುವಂಥದ್ದು ಗಮನಿಸ್ಬೋದು. ಬೆಳಗಾವಿಯ ಚೆನ್ನಮ್ಮ ವೃತ್ತದಿಂದ ಈ ಒಂದು ಪ್ರತಿಭಟನೆ ಈಗಾಗಲೇ ಆರಂಭ ಆಗಿರುವಂಥದ್ದು. ಈ ಒಂದು ಸಂಸತ್ನಲ್ಲಿ ಮಹಿಳಾ ಮೀಸಲಾತಿ ವಿಧೇಯಕ ಮಂಡನೆ ಫೇಲ್ ಆಗೋದಕ್ಕೆ ನೇರವಾಗಿ ಇಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಇಂಡಿಕೂಟ ಕಾರಣ ಅನ್ನೋದ್ರಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನು ಮಾಡಲಾಗ್ತಿರುವಂಥದ್ದು. ಬೆಳಗಾವಿಯ ಚೆನ್ನಮ್ಮ ವೃತ್ತದಿಂದ DC ಕಚೇರಿವರೆಗೆ ಈ ಒಂದು ಪ್ರತಿಭಟನೆ ಕೂಡ ಮಾಡಲಾಗ್ತಿರುವಂಥದ್ದು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿರುವಂಥ ಮಹಿಳೆಯರಿಗೆ ಸುಮಾರು ಲೋಕಸಭೆ ರಾಜ್ಯಸಭೆಯಲ್ಲಿ ಸುಮಾರು 33% ಮೀಸಲಾತಿ ನೀಡಬೇಕು ಅನ್ನೋದ್ರಲ್ಲಿ ವಿಧೇಯಕವನ್ನು ಲೋಕಸಭೆಯಲ್ಲಿ ಸರ್ಕಾರ ಮಂಡಿಸೋದಕ್ಕೆ ಮುಂದಾಗಿತ್ತು. ಬಿಲ್ ಪ್ರತಿಪಕ್ಷಗಳು ವಿರೋಧದಿಂದ ಅದು 2-3 ಬಹುಮತದ ಕೊರತೆಯಿಂದ ಬಿದ್ದು ಹೋಗಿದೆ. ಮಹಿಳೆಯರ ಸಿಗಬೇಕಾದಂಥ ಹಕ್ಕನ್ನು ಅಂದರೆ ಪ್ರತಿಪಕ್ಷಗಳು ಅದರಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಈ ಒಂದು ಸೋಲಿಗೆ ನೇರವಾದಂಥ ಕಾರಣ ಆಗಿದೆ ಅನ್ನೋ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡಿದರು. ಈ ಹಿಂದೆ ಏನು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ HD ಕುಮಾರಸ್ವಾಮಿ ಅವರು ಕೂಡ ರಾಜ್ಯದಲ್ಲಿ 33% ಮೀಸಲಾತಿಯನ್ನು ತಂದಿದ್ದರು. ಜೊತೆಗೆ ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಿ ಇದ್ದಂಥ ಸಂದರ್ಭದಲ್ಲಿ 33% ಮಹಿಳಾ ಮೀಸಲಾತಿಯನ್ನು ತಂದಿದ್ದರು. ಇಲ್ಲಿ ರಾಜ್ಯ ಏನು ಕೇಂದ್ರ ಸರ್ಕಾರ ಪ್ರಮುಖವಾಗಿ ಈ ಒಂದು ಮಹಿಳೆಯರಿಗೆ ರಕ್ಷಣೆ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರಿಗೂ ಒಂದು ಹಕ್ಕನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಮಹಿಳಾ ಮೀಸಲಾತಿಯನ್ನು ತರೋದಕ್ಕೆ ಮುಂದಾಗಿತ್ತು. ಆ ಒಂದು ಹಕ್ಕನ್ನು ಕಿತ್ತುಕೊಳ್ಳುವಂಥ ಕೆಲಸವನ್ನು ಇಲ್ಲಿ ಪ್ರಮುಖವಾಗಿ ರಾಜ್ಯ ಕಾಂಗ್ರೆಸ್ ಇರ್ಬೋದು ಅಥವಾ ಕೇಂದ್ರದಲ್ಲಿರುವಂಥ ಕಾಂಗ್ರೆಸ್ ಇಂಡಿಕೂಟ ಒಂದು ಪ್ಲ್ಯಾನ್ ಮುಖಾಂತರ ಇಲ್ಲಿ ಫೇಲ್ ಮಾಡೋದಕ್ಕೆ ಅದಕ್ಕೆ ಸೋಲಾಗೋದಕ್ಕೆ ನೇರವಾದಂಥ ಕಾರಣ ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನು ಕೂಡ ಮಾಡಲಾಗ್ತಿರೋದು ಗಮನಿಸಬಹುದು. ಸಾಕಷ್ಟು ಸಂಖ್ಯೆ
ಕಚೇರಿಯಲ್ಲಿ ಕೂಡ ಇಲ್ಲಿ ಪ್ರತಿಭಟನಾಕಾರರು ಆಗಮಿಸಿದ್ದಾರೆ. ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಇಲ್ಲಿ ಪ್ರಮುಖವಾಗಿ ಏನು ಕಾಂಗ್ರೆಸ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಿರುವಂಥದ್ದು ಗಮನಿಸಬಹುದು. JDSನ ಬಾವುಟಗಳನ್ನು ಹಿಡಿದು ಇಲ್ಲಿ DC ಕಚೇರಿವರೆಗೆ ಪಾದಯಾತ್ರೆ ಮಾಡುವ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಕೂಡ ಮಾಡ್ತಿರುವಂಥದ್ದು. ಈ ಒಂದು ಪ್ರತಿಭಟನೆ ಏನು ಬೆಳಗಾವಿಯ JDSನ ಜಿಲ್ಲಾಧ್ಯಕ್ಷರಾಗಿರುವಂಥ ಶಂಕರ್ ಮಾಡಲಿಗೆ ಇರ್ಬೋದು, ರಾಷ್ಟ್ರೀಯ ಉಪಾಧ್ಯಕ್ಷರಾಗಿರುವಂಥ ಪ್ರತಾಪ್ ರಾವ್ ಪಾಟೀಲ್ ಅವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆಯನ್ನು ಕೂಡ ಮಾಡಲಾಗ್ತಿರುವಂಥದ್ದು. ಇದಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಇದ್ದಾರೆ. ಓ ಟು ಯು.